ಟಾಕಿಂಗ್ ಅಬೌಟ್ ಕೊತ್ತಲವಾಡಿ ಹೇಗಿದೆ? ನನಗೊಂಥರ ತೀರಾ ಸರ್ಪ್ರೈಸ್ ಅದು ಫಿಲ್ಮ್. ನನಗೆ ಗೊತ್ತೇ ಇರಲಿಲ್ಲ ಮ್ಯಾಮ್ ಅವರು ಪ್ರೊಡ್ಯೂಸರ್ ಅಂತ. ಕೆಪ್ಟ್ ಆಸ್ ಅ ಸೀಕ್ರೆಟ್. ಅದು ನೋಡಿದೆ ಎಲ್ಲ ಕಡೆ ನೀವು ಹೇಳಿದ್ದೀರಾ. ಅಂದರೆ ವಾಟ್ ಯು ಮೀನ್, ಫಸ್ಟು ಯಾರು ನಿಮ್ಮನ್ನು ಅಪ್ರೋಚ್ ಮಾಡಿ? ಡಿರೆಕ್ಟರ್ ಆಬ್ವಿಯಸ್ಲಿ. ಆ್ಯಂಡ್ ಮುಹೂರ್ತ ಟೈಮಲ್ಲಿ ಇನ್ನೊಬ್ಬರನ್ನ ಪ್ರೊಡ್ಯೂಸರ್ ಅಂತ ಹೇಳಿದರು. ಐ ಮೀನ್ ಅವರು ಪ್ರೊಡ್ಯೂಸರ್ ಇದ್ದಾರೆ, ಇನ್ನೊಬ್ಬರು ಇದ್ದಾರೆ, ಬ್ಯಾಕ್ ಎಂಡಲ್ಲಿ ಇನ್ನೊಬ್ರು ಇದ್ದಾರೆ ಅಂತ. ಬ್ಯಾಕ್ ಎಂಡಲ್ಲಿ ಯಾರು ಅನ್ನೋದು ನಮ್ಗೆ ಗೊತ್ತಿರಲಿಲ್ಲ. ಪ್ರೊಡಕ್ಷನ್ ಹೌಸ್ ಅಂತ ಹೇಳ್ತಾಯಿದ್ರು. ಬಟ್ ಅವ್ರ ಕತೆ ನನಗೆ ಹೇಳಿದಾಗ ಇಟ್ ಎಕ್ಸೈಟೆಡ್ ಮೀ. ನನಗೆ ಒಂದು ಹಳ್ಳಿಯ ರೂಟೆಡ್ ಕತೆ ಮಾಡಬೇಕು ಅನ್ನೋದು ಇದ್ದಿತ್ತು. ನಾನು ಮಾಡಿರಲಿಲ್ಲ. ಎಲ್ಲ ಸ್ವಲ್ಪ ಅರ್ಬನ್ ಸ್ಟೋರೀಸ್ಗಳೇ ನಾನು ಜಾಸ್ತಿ ಮಾಡಿದ್ದು. ನನಗೆ ಒಂದು ಹಳ್ಳಿಯ ಕತೆ ಅಥವಾ ಮಂಡ್ಯ ಶೈಲಿಯ ಭಾಷೆಯ ಒಂದು ಕತೆ ಮಾಡಬೇಕು ಅನ್ನೋದು ಇತ್ತು. ಸೊ ಹಾಗಾಗಿ ಈ ಕತೆ ಬಂದಾಗ ಐ ವಾಸ್ ರಿಯಲಿ ಎಕ್ಸೈಟೆಡ್, ಮಾಡಿಬಿಡೋಣ. ಆ್ಯಂಡ್ ಆ್ಯಕ್ಷನ್ ಸೈಡ್ ಆಫ್ ಮೀ ನಾನು ಎಕ್ಸ್ಪ್ಲೋರ್ ಮಾಡಿರಲಿಲ್ಲ ಆನ್ ಸ್ಕ್ರೀನ್ ಕನ್ನಡದಲ್ಲಿ. ಸೊ ಹಾಗಾಗಿ ಅದೊಂದು ದ್ಯಾಟ್ ಎಕ್ಸೈಟೆಡ್ ಮೀ. ಅನದರ್ ಥಿಂಗ್, ಇದರಲ್ಲಿದ್ದಂಥ ಆ್ಯಕ್ಟರ್ಸ್ ಗೋಪಾಲ್ ಕೃಷ್ಣ ದೇಶಪಾಂಡೆ, ನಮ್ಮ ಕನ್ನಡದ ದೈತ್ಯ ಪ್ರತಿಭೆ. ಐ ಫೀಲ್ ಅಂದರೆ ವಿ ಶುಡ್ ಸೆಲೆಬ್ರೇಟ್ ಹಿಮ್. ನಾನು ಪಾಡ್ಕಾಸ್ಟಿಗೆ ಕರಿತಾ ಇದ್ದೀನಿ. ಅವ್ರು ಬ್ಯುಸಿ ಇದ್ದಾರೆ. ಸರ್ ಇಲ್ಲ, ನಾನು ಇನ್ನೂ ಅಷ್ಟು ಬೆಳೆದಿಲ್ಲ. ಅವ್ರು ಬರಲ್ಲ. ಈಗ ನಾನು ಕಾರಲ್ಲಿ ಬರುವಾಗ ನನಗೆ ಯಾವ ಫೀಲ್ ಬಂತು, ನಾನು ಹೋಗಿ ಇಲ್ಲಿ ಏನು ಮಾತಾಡೋದು ಇವ್ರ ಹತ್ರ ಅನ್ನೋ ಫೀಲ್ ಬಂತು. ಅವರು ಹಂಗೆ ವಿ ವರ್ಕೌಟ್ ಟುಗೆದರ್. ಅಂದರೆ ಒಂದೇ ಜಿಮ್ಮಲ್ಲಿ ಇರೋದು. ಆ್ಯಂಡ್ ತುಂಬ ಫ್ರೆಂಡ್, ಅಂದರೆ ತುಂಬ ಆತ್ಮೀಯರಾಗಿದ್ದೀವಿ ನಾವು ಈಗ, ನಾನು ಮತ್ತು ಅವರು. ಸೊ ನನಗೆ ಗೊತ್ತು ಅವ್ರು ಯಾವ ಥರ ಅಂತ. ಅವ್ರು ಬರೋದು, ಅವ್ರನ್ನ ಹಿಡಿಯೋದಕ್ಕೆ ಹಾಕಿ ಓಕೆ ನಮ್ಮ ಕಡೆಯಿಂದ ಡೆಫಿನೆಟ್ಲಿ ನಾನು ಹೇಳ್ತೀನಿ ಅವರಿಗೆ. ಬಟ್ ಅವರು ಸಿಗೋದೇ ಕಷ್ಟ. ಅವ್ರು ಮಾತಾಡೋದಂದರೆ ಅವ್ರಿಗೆ ಮುಜುಗರ. ಬಟ್ ಅದ್ಭುತವಾದ ಪ್ರತಿಭೆ. ನಾವು ಅವ್ರನ್ನ ಸೆಲೆಬ್ರೇಟ್ ಮಾಡಬೇಕು. ಲೈಕ್ ಹೌ ಟು ಸೆಲೆಬ್ರೇಟ್ ಹಿಮ್? ಐ ಮೀನ್ ಹೌ ಟು ಸೆಲೆಬ್ರೇಟ್ ಹಿಮ್ ಇನ್ ದ ಸೆನ್ಸ್, ಅವ್ರಿಗೆ ಒಂದು ಅಂದರೆ ನಾವು ಅಂದರೆ ಅವ್ರನ್ನ ಅಪ್ರಿಷಿಯೇಟ್ ಮಾಡಬೇಕು, ಅವರ ಆ್ಯಕ್ಟಿಂಗನ್ನು ಮಾತಾಡಬೇಕು, ಅವ್ರ ಆ್ಯಕ್ಟಿಂಗ್ ಬಗ್ಗೆ ಅಂತ ನನಗೆ ಅನಿಸ್ತು. ಆ್ಯಂಡ್ ಹಿ ಶುಡ್ ಗೆಟ್ ಹ್ಯೂಜ್ ಫಿಲ್ಮ್ಸ್. ಅಂದರೆ ಮೀಟಿ ಕ್ಯಾರೆಕ್ಟರ್ಸ್, ಅಂದರೆ ಅಂಥ ಅದ್ಭುತವಾದ ಕ್ಯಾರೆಕ್ಟರ್ಸ್ಗಳು ಅವ್ರಿಗೆ ಸಿಗ್ತಾ ಇದೆ. ಅವ್ರು ಮಾಡ್ತಾ ಇದ್ದಾರೆ. ಅವ್ರು ಚೂಸ್ ಮಾಡೋ ಕ್ಯಾರೆಕ್ಟರ್ಸ್ ಕೂಡ ತುಂಬ ಅದ್ಭುತವಾದ ಕ್ಯಾರೆಕ್ಟರ್ಸ್. ಶಾಕಾಹಾರಿ ಇಲ್ಲಿ ನೀವು ಅವ್ರನ್ನ ನೋಡಿರ್ಬೋದು, ಗರುಡಗಮನ ವೃಷಭವನದಲ್ಲಿ ನೋಡಿರ್ಬೋದು. ನಮ್ಮ SSC ಅಲ್ಲೂ ಅವರು ಸಪ್ತಸಾಗರದ ಆಶೆಯಲ್ಲೂ ಅವ್ರು ಮಾಡಿರುವಂಥ ಪಾತ್ರ ಸಿಗ್ತಾ ಇದೆ. ಬಟ್ ಐ ಫೀಲ್ ಅವ್ರನ್ನ ಇನ್ನೂ ಎಕ್ಸ್ಪ್ಲೋರ್ ಮಾಡಬೇಕು ಆ್ಯಸ್ ಎ ಇಂಡಸ್ಟ್ರಿ. ಅವ್ರಿಗೆ ಇನ್ನಷ್ಟು ಗಟ್ಟಿ ಪಾತ್ರಗಳನ್ನು ಕೊಟ್ಟು ಅವ್ರನ್ನ ಎಕ್ಸ್ಪ್ಲೋರ್, ಬಿಕಾಸ್ ಅದ್ಭುತವಾದ ಆ್ಯಕ್ಟರ್ ಅವರು. ಸೊ ಅದು ಇನ್ನೊಂದು ಫ್ಯಾಕ್ಟರ್. ಅಂದರೆ ನನಗೆ ಎಕ್ಸೈಟ್ ಮಾಡಿರೋದು ಯಾವಾಗ ಡೈರೆಕ್ಟರ್ ಅವ್ರ ಹೆಸರು ಹೇಳಿದ್ರು ರೆಡಿ ಅಂತ. ನಾನು ಕಲಿಯೋದು ತುಂಬ ಇರುತ್ತಲ್ಲ ವೆನ್ ಯು ಆ್ಯಕ್ಟ್ ವಿತ್ ಸಚ್ ಕೈಂಡ್ ಆಫ್ ಆ್ಯಕ್ಟರ್ಸ್ ಎಲ್ಲ. ವಾಟ್ ಡಿಡ್ ಯು ಲರ್ನ್ ಫ್ರಮ್ ಹಿಮ್ ಫಾರ್ ಅಸ್ ಟು ಐ ಮೀನ್ ಹೀ ಈಸ್ ಸೋ ರಿಯಲ್ ಅಂತ ಅನಿಸ್ತು ನನಗೆ. ವೆನ್ ಈಸ್ ಆನ್ ಫ್ರೇಮ್ ಅಲ್ಲ, ನೀವು ಅವ್ರನ್ನ ನಾನು ನೋಡಿರೋವಂಥದ್ದು, ಅವರು ಕ್ಯಾಮ್ರಿಂದ ಆಚೆ ಬಂದಾಗ ಈ ಸಮ್ ಡಿಫ್ರೆಂಟ್ ಪರ್ಸನ್. ಬಟ್ ಒನ್ಸ್ ಈ ಸ್ಟಾರ್ಟ್ಸ್ ಆ್ಯಕ್ಟಿಂಗ್, ಒನ್ಸ್ ಈ ಸ್ಟಾರ್ಟ್ಸ್ ಬೀಯಿಂಗ್ ಇನ್ ದ ಕ್ಯಾರೆಕ್ಟರ್ ಅಲ್ಲ, ಹೀ ಈಸ್ ಇನ್ ದ ಮೂಮೆಂಟ್. ನಾನು ಕಲ್ತಿರೋದು ಅವರಲ್ಲಿ. ಐ ಮೀನ್ ಇಟ್ ಈಸ್ ಬೇಸಿಕ್ ಟ್ರಿಕ್ ವಿಚ್ ಆ್ಯಕ್ಟರ್ಸ್ ಯೂಸ್, ಬೀಯಿಂಗ್ ಇನ್ ದ ಮೂಮೆಂಟ್, ಪ್ರಾಪರ್ ಮೂಮೆಂಟಲ್ಲಿದ್ದು ಪರ್ಫಾರ್ಮ್ ಮಾಡುವಂಥದ್ದು. ಹೀ ಈಸ್ ಲೈಕ್ ಟ್ರೆಮೆಂಡಸ್. ಅದಿಟ್ಟು ಡೈಲಾಗ್ಸ್ ನಾಪ್ಕ ಇಟ್ಕೊಂಡು ಹೌದು. ಆ್ಯಂಡ್ ಅಂದರೆ ಅವರು ಕಲ್ತಿದ್ದು ಏನಂತ ಹೇಳಿದ್ರೆ, ನಾನು ಅವರು ಯಾವಾಗಲೂ ಹೇಳ್ತಾ ಇರ್ತಾರೆ, ಅಂದರೆ ಎಲ್ಲ ಆ್ಯಕ್ಟರ್ಸ್ ಹಂಗೆ ಇರಬೇಕು ಅಂತ ಅನ್ಕೋತೀನಿ ನಾನು. ಹಿ ಡಸಂಟ್ ನೋ ವಾಟ್ ಈಸ್ ಗೋನ್ ಡೂ ನೆಕ್ಸ್ಟ್. ಸ್ಪಾಂಟೇನಿಟಿ ಆ್ಯಂಡ್ ಅದು ಸರ್ಪ್ರೈಸ್ ಮಾಡುತ್ತೆ ಆಡಿಯನ್ಸ್ನ, ತುಂಬ ಸರ್ಪ್ರೈಸ್ ಮಾಡುತ್ತೆ. ದಟ್ ಕ್ವಾಲಿಟಿ ಎವ್ರಿ ಆ್ಯಕ್ಟರ್ ಶುಡ್ ಹ್ಯಾವ್ ಅಂತ ಅನ್ಕೋತೀನಿ. ಇಂಟ್ಯೂಷನ್ ಅನ್ನೋದು ಇದೆಯಲ್ಲ, ಅಂದರೆ ವಾಟ್ ಐಮ್ ಗೋನ್ ಡೂ ದ ನೆಕ್ಸ್ಟ್ ಮೂಮೆಂಟ್ ಗೊತ್ತಿಲ್ಲದೆ ಇದ್ದಾಗ ಮ್ಯಾಜಿಕ್ ವಿಲ್ ಹ್ಯಾಪನ್. ತುಂಬ ಮ್ಯಾಜಿಕ್ ಆಗುತ್ತೆ ಆ್ಯಸ್ ಅನ್ ಆ್ಯಕ್ಟರ್. ಆ ಅಪ್ರೋಚ್ ಆ್ಯಕ್ಟರ್ಗಿದ್ದರೆ ಅವರು ಅಂದರೆ ಏನೇನೋ ಮ್ಯಾಜಿಕ್ ಕ್ರಿಯೇಟ್ ಆಗುತ್ತೆ. ಸೊ ಅದು ಹೀ ಬಿಲೀವ್ಸ್, ಅವ್ರಿಗೆ ಆ ಅಪ್ರೋಚ್ ಇದೆ. ಸೊ ಅದು ನಾನು ಅವರಲ್ಲಿ ಕಲ್ತಿರುವಂಥದ್ದು. ಆ್ಯಂಡ್ ಹೀ ಈಸ್ ವೆರಿ ಹಂಬಲ್ ಆ್ಯಂಡ್ ಹೀ ಲವ್ಸ್, ಅಂದರೆ ಅವರ ಅಪ್ರೋಚ್ ಲೈಫ್ ಕಡೆಗೆ ಒಂದು ತೀರಾ ಬೇರೆ ಪರ್ಸ್ಪೆಕ್ಟಿವ್ ಇದೆ. ಸೊ ನನಗೆ ಅದು ಇಷ್ಟ ಆಯಿತು. ರಾಜೇಶ್ ನಟರಂಗ್ ಸರ್ ಕೂಡ ಅವರು ಇದರಲ್ಲಿ ಆ್ಯಕ್ಟ್ ಮಾಡಿದ್ದಾರೆ. ಸೊ ದೋಸ್ ಟೂ ಥಿಂಗ್ಸ್ ನನಗೆ ತೀರಾ ಒಂಥರ ಡ್ರೈವಿಂಗ್ ಫ್ಯಾಕ್ಟರ್ ಥರ ಅನಿಸಿದ್ದು ಆ ಸಿನಿಮಾ. ಗೋಪಾಲ್ ಸರ್ ಬರೋವರೆಗೂ ಅವ್ರ ಪರ್ಸ್ಪೆಕ್ಟಿವ್ ಸರು ಇಲ್ಲಿ ನಮ್ಮ ಶೋನಲ್ಲಿ ಬರಲಿ ಅಂತ, ಲೈಫ್ ಬಗ್ಗೆ ಬೇರೆನೇ ಪರ್ಸ್ಪೆಕ್ಟಿವ್ ಇದೆ ಅಂತಂದ್ರಲ್ಲ, ಏನು ಅಂದರೆ ದ ವೇ ಹಿ ಅಂದರೆ ಇರುವಂಥ ವಿಚಾರಗಳು, ಅಂದರೆ ವಾಸ್ತವನ ಒಪ್ಕೊಳ್ಳುವಂಥದ್ದು ಆ್ಯಂಡ್ ಆಗುವಂಥ ಘಟನೆಗಳಿಗೇನಿದೆ ಅದ್ರ ಕಡೆ ಇರುವಂತಹ ಒಂದು ಅವರ ಪರ್ಸ್ಪೆಕ್ಟಿವ್, ಲೈಫ್ ಕಡೆ ಇರುವಂಥ ಪ್ರೀತಿ, ಸುತ್ತ ಇರುವಂಥ ಜನರ ಕಡೆ ಇರುವಂತಹ ಪ್ರೀತಿ, ಅದೆಲ್ಲ ನನಗೆ ಭಾಳ ಇನ್ಸ್ಪೈರ್ ಮಾಡ್ತು ಅವರು. ಆ್ಯಂಡ್ ಆ್ಯಕ್ಟಿಂಗ್ ಅಪ್ರೋಚ್, ಮೇಯ್ನ್ಲಿ ಆ್ಯಕ್ಟಿಂಗ್ ಅಪ್ರೋಚ್ ನನಗೆ ಅದು ತುಂಬ ಇಷ್ಟ ಆಗಿರುವಂಥದ್ದು. ಅವರು ನೀವು ಪ್ರೀವಿಯಸ್ ಸಿನಿಮಾಗಳು ನೋಡಿದ್ರು ಕೂಡ ನಿಮಗೆ
ಅಂದರೆ ಇಟ್ ವಿಲ್ ಎಫೆಕ್ಟ್ ಯು. ಅವ್ರು ಏನೇ ಹೇಳಿದ್ರು ಆನ್ ಸ್ಕ್ರೀನ್ ಏನೇ ಹೇಳಿದ್ರು ಪರ್ಸನಲ್ ಆಗಿ ಅದು ನಾಟ್ಬಿಡುತ್ತೆ. ನಾಟ್ಬಿಡುತ್ತೆ. ಆ್ಯಂಡ್ ಆಬ್ವಿಯಸ್ಲಿ ಈಸ್ ಫ್ರಮ್ ಥಿಯೇಟರ್ ಬ್ಯಾಕ್ಗ್ರೌಂಡ್. ಸೊ ಹಾಗಾಗಿ ನನಗೆ ಅದು ತುಂಬ ಡ್ರೈವಿಂಗ್ ಫ್ಯಾಕ್ಟರ್ ಅಂದರೆ ಈ ಸಿನಿಮಾ ಮಾಡೋದಕ್ಕೆ. ಅಯ್ಯೋ ಆಸ್ಕಿಂಗ್ ಹಿಮ್ ಥಿಯೇಟ್ರಿಂದ ಸಿನ್ಸ್ ನೀವು ಯಾವುದೂ ಥಿಯೇಟ್ರ್ ಮಾಡಿಲ್ಲ, ಆ್ಯಕ್ಟಿಂಗ್ ಕೋರ್ಸ್ಗೂ ಹೋಗಿಲ್ಲ. ಇಲ್ಲ, ನಾನು ಏನು ಕೇಳಿಲ್ಲ ಡೈರೆಕ್ಟಾಗಿ, ಬಟ್ ಐ ಯೂಸ್ ಟು ಅಬ್ಸರ್ವ್ ಹಿಮ್. ಅಂದರೆ ಅದೊಂದು ಇರುತ್ತಲ್ಲ, ಅಬ್ಸರ್ವ್ ಮಾಡ್ತಿದ್ದೆ ಅವ್ರನ್ನ. ಸೊ ವಾಟ್ ಆರ್ ಯುವರ್ ಟಾಪ್ 3 ಟೇಕ್ ಅವೇಸ್? ಇದನ್ನು ಯಾರೋ ಹೊಸಬ್ರು ಏನೋ ಬ್ಯಾಕ್ಗ್ರೌಂಡ್ ಇಲ್ಲದವ್ರು ಆ್ಯಕ್ಟರ್ ಆಗಬೇಕಂತಿರೋರಿಗೆ ಇದು ಹೆಲ್ಪ್ ಆಗ್ಬೋದು. ಟೇಕ್ ಅವೇ ಫ್ರಮ್ ಗೋಪಾಲಕೃಷ್ಣ ದೇಶಪಾಂಡೆ ಯು ಮೆಂಟ್? As an actor, what 3 takeaways that a newcomer can follow? From him, ದೇಶಪಾಂಡೆ ಅವರಿಂದ ನಾನು ನೋಡೋದು ಬೀಯಿಂಗ್ ಇನ್ ಮೂಮೆಂಟ್, ಪ್ರೆಸೆಂಟ್ ಇರೋದು, ಅದು ತುಂಬ ಮುಖ್ಯ ಅಂತ ಅನಿಸ್ತು. ಅದು ಇರೋದು ಅಂದರೆ ಏನು? ಫಾರ್ ಎಕ್ಸಾಂಪಲ್ ಅಂದರೆ ಪಾತ್ರನ ನೀವು ಅರ್ಥ ಮಾಡಿಕೊಂಡು, ಈಗ ಯಾವೊಂದು ಕ್ಯಾರೆಕ್ಟರ್ ನಿಮಗೆ ಸಿಕ್ಕಿರುತ್ತೋ ಅದರ ಒಳಹೊರಗೂ ಎಲ್ಲ ನೀವು ಅರ್ಥ ಮಾಡ್ಕೋಬೇಕು. ದ್ಯಾಟ್ ಈಸ್ ಮೋರ್ ಇಂಪಾರ್ಟೆಂಟ್. ಆ ಪಾತ್ರ ಏನು ಅನ್ನೋದು ನೀವು ಅರ್ಥ ಮಾಡ್ಕೋಬೇಕು. ಅದೆಲ್ಲ ಬೇಸಿಕ್ ಪ್ರಿಪರೇಷನ್ಸ್. ವಾಟ್ ದಟ್ ಕ್ಯಾರೆಕ್ಟರ್ ಈಸ್, ಫ್ರಮ್ ವೇರ್ ಹಿ ಈಸ್ ಕಮಿಂಗ್, ಜಿಯೋಗ್ರಫಿ, ವಾಟ್ ಹಿ ಹ್ಯಾಸ್ ಗಾನ್ ಥ್ರೂ, ವಾಟ್ ಈಸ್ ಲೈಫ್ ಏನಾಗಿದೆ, ಕಲ್ತಿದ್ದಾನ, ಓದಿದಾನ ಇಲ್ವಾ, ಆ ಪಾತ್ರ ಏನು, ಆ ಪಾತ್ರಕ್ಕೆ ಎಫೆಕ್ಟ್ ಮಾಡ್ತಿರೋಂಥ ವಿಚಾರಗಳೇನು, ಅವನ ಹಿಸ್ಟ್ರಿ ಏನು, ಅವನ ತಂದೆ ತಾಯಿ ಯಾರು, ಅದೆಲ್ಲ ಒಂದು ಬೇಸಿಕ್ ಪ್ರಿಪ್ರೇಷನ್ ಅಬೌಟ್ ದಟ್ ಕ್ಯಾರೆಕ್ಟರ್. ಬೀಯಿಂಗ್ ಇನ್ ಮೂಮೆಂಟ್ ಇಸ್, ಆ ಪಾತ್ರ ಆಗಿ ಆ ಮೂಮೆಂಟಲ್ಲಿ ಇದ್ದಾಗ, ಅಂದರೆ ಲಿವಿಂಗ್, ಅಂದರೆ ಅದೇ ಅಲ್ವಾ, ಈಗ ದಟ್ ಕ್ಯಾರೆಕ್ಟರ್ ಶುಡ್ ಫೀಲ್ ಆ್ಯಸ್ ಇಟ್ ಈಸ್ ಲಿವಿಂಗ್. ಅಂದರೆ ಪಾತ್ರವನ್ನು ಜೀವಿಸಿದ್ರು ಅಂತ ಏನು ಹೇಳ್ತಾರೋ ಅದು ಪದಗಳಲ್ಲಿ ಓಕೆ ಅನಿಸುತ್ತೆ. ಏನು ಜೀವಿಸೋದು ಅಂತ ಹೇಳಿದ್ರೆ ಬೀಯಿಂಗ್ ಇನ್ ದಟ್ ಮೂಮೆಂಟ್, ಬೀಯಿಂಗ್ ಎ ಲೈಫ್. ಅಂದರೆ ಆ ಪಾತ್ರ ಅಲ್ಲಿದ್ದು ಆ ಪಾತ್ರಕ್ಕೆ ಬೇರೆ ಪಾತ್ರಗಳು ಎಫೆಕ್ಟ್ ಮಾಡ್ತಿರಬೇಕು, ಸನ್ನಿವೇಶಗಳು ಎಫೆಕ್ಟ್ ಮಾಡ್ತಿರಬೇಕು. ದಟ್ ಕ್ಯಾರೆಕ್ಟರ್ ಶುಡ್ ಬಿ ವಲ್ನರೇಬಲ್ ಟು ದ ಸಿಚುವೇಶನ್, ಟು ವಾಟ್ ಎವರ್ ಈಸ್ ಹ್ಯಾಪನಿಂಗ್. ಆವಾಗಲೇ ಅದು ಪಾತ್ರ ಜೀವಿಸ್ತಾ ಇದೆ ಅಂತ ಅನಿಸುತ್ತೆ. ಇಲ್ಲಾಂದರೆ ಇಲ್ಲಾಂದರೆ ಸುಮ್ಮನೆ ಲೈನ್ಸ್ ಹೇಳ್ತಾ ಇದ್ದಾರೆ ಅಥವಾ ಆ ಥರ ಅನಿಸುತ್ತೆ. ಸೊ ದ್ಯಾಟ್ ಈಸ್ ಒನ್ ಥಿಂಗ್ ವಿಚ್ ಐ ಫೆಲ್ಟ್, ಹೀ ಈಸ್ ಸೋ ವಲ್ನರೇಬಲ್, ಹೀ ಈಸ್ ಬೀಯಿಂಗ್ ಇನ್ ಮೂಮೆಂಟ್. ಆ್ಯಂಡ್ ಅಲ್ಲಿಂದ ಮ್ಯಾಜಿಕ್ ಆಗಕ್ಕೆ ಶುರು ಆಗುತ್ತೆ, ಇಂಟ್ಯೂಷನ್ ಆಗುತ್ತೆ. ನಾನು ಇರ್ಫಾನ್ ಖಾನ್ ಸರ್ದು ಕೂಡ ಯಾವುದೋ ಒಂದು ಪಾಡ್ಕಾಸ್ಟಲ್ಲಿ ಯಾವುದೋ ಇಂಟರ್ವ್ಯೂಲ್ಲಿ ನೋಡಿದೆ, ಅವರು ಹೇಳ್ತಾಯಿದ್ರು, ಐ ಡೋಂಟ್ ನೋ ವಾಟ್ ಐಮ್ ಗೋನ್ ಡೂ ದ ನೆಕ್ಸ್ಟ್ ಮೂಮೆಂಟ್ ಅಂತ. ಆವಾಗ ಮ್ಯಾಜಿಕ್ಗಳು ಆಗುತ್ತೆ ಫಾರ್ ಅನ್ ಆ್ಯಕ್ಟರ್. ಇಫ್ ಯು ಪ್ಲ್ಯಾನ್, ಅಂದರೆ ಹಿಂಗೆ ಮಾಡ್ತೀನಿ, ಹಂಗೆ ಮಾಡ್ತೀನಿ, ಇದನ್ನು ಹಿಂಗೆ ಮಾಡ್ತೀನಿ ಅಂತ ಪ್ಲ್ಯಾನಿಂಗ್ ಇಸ್ ಗುಡ್, ಬಟ್ ಆ ಮ್ಯಾಜಿಕ್ ಆಗೋದು ಕಡಿಮೆ ಆಗುತ್ತೆ. ಅಂದರೆ ನೀವೇನೋ ಒಂದು ಪ್ಲ್ಯಾನ್ ಮಾಡಿರ್ತೀರ, ಅದನ್ನು ನೀವು ಇಲ್ಲಿ ಅದ್ರ ಕೆಳಗೇ ರೀಚ್ ಆಗ್ತೀರಾ. ಯು ಕೆನಾಟ್ ಒಂದು ಇಂಟ್ಯೂಷನ್ಗೆ ಮತ್ತು ಆ ಒಂದು ಮೂಮೆಂಟಲ್ಲಿ ಇದ್ದು ನೀವೇನೋ ಪರ್ಫಾರ್ಮ್ ಮಾಡೋಕ್ಕೆ ಶುರು ಮಾಡಿದ್ರೆ ಯು ಮೈಟ್ ಗೋ ಅಪ್ ಫ್ರಮ್ ವಾಟ್ ಎವರ್, ಲೈಕ್ ನೀವೇನು ಮಾನದಂಡ ಹಾಕ್ಕೊಂಡಿದ್ರೆ ಅದಕ್ಕಿಂತ ಮೇಲೇ ನೀವು ಪರ್ಫಾರ್ಮ್ ಮಾಡ್ಬೋದು, ಆ ಮ್ಯಾಜಿಕ್ಗಳು ಆಗ್ಬೋದು. ಸೊ ಆ್ಯಕ್ಟರ್ಸ್ಗೆ ಅದು ತುಂಬ ಇಂಪಾರ್ಟೆಂಟ್ ಅಂತ ಅನ್ಕೋತೀನಿ ನಾನು. ಬೀಯಿಂಗ್ ವಲ್ನರೇಬಲ್ ಅಂದರೆ ನಿಮ್ಗೆ ಎಫೆಕ್ಟ್ ಆಗಬೇಕು, ಯು ಶುಡ್ ಬಿ ಸೆನ್ಸಿಟಿವ್, ಅಂದರೆ ವಿಚಾರಗಳಿಗೆ. ಆ ಪಾತ್ರಕ್ಕೆ ಏನಾಗ್ತಾ ಇದೆಯೋ ನಿಜವಾಗ್ಲೂ ಅದು ನಿಮ್ಗೆ ಆಗ್ತಾ ಇರೋದು, ಆ ಸೆನ್ಸಿಟಿವಿಟಿ ನಿಮ್ಗಿದ್ರೆ ಅದು ಹೆಲ್ಪ್ ಆಗುತ್ತೆ ಆ್ಯಸ್ ಅನ್ ಆ್ಯಕ್ಟರ್. ನೀವು ಒಂಥರ ಕಾಕ್ಟೇಲ್ ಆಗೋಗಿಲ್ಲ ಈಗ ನಾಗರಾಜ್ ಟು ಪೃಥ್ವಿ ಟು ದ ಸೋ ಮೆನಿ ಕ್ಯಾರೆಕ್ಟರ್ಸ್ ದಟ್ ಯು ಹ್ಯಾವ್ ಪ್ಲೇಡ್. ಹೌದೌದು, ಅದು ಇರುತ್ತೆ, ಬಟ್ ಒನ್ ಡಿಗ್ರಿ ಆಫ್ ಎಲಿಮಿನೇಷನ್ ಇರಬೇಕು ಅಂತ ನಾನು ಅನ್ಕೋತೀನಿ. ಇಟ್ ಹಸ್ ನಾಟ್ ಅಫೆಕ್ಟೆಡ್, ಸ್ವಲ್ಪನೂ ಬದಲಾಯಿಸಿಲ್ಲ ಆ ಮೂಮೆಂಟಲ್ಲಿ. ಮೇ ಬಿ ಸಮ್ ಇಮೋಷನಲ್ ಡ್ರೈನಿಂಗ್ ಸೀನ್ ಇದ್ದಾಗ ಆ ಮೂಮೆಂಟಲ್ಲಿ ಇಟ್ ವಿಲ್ ಎಫೆಕ್ಟ್ ಯು, ಕಷ್ಟ ಆಗುತ್ತೆ. ಮೋಸ್ಟ್ ಎಮೋಷನಲಿ ಡ್ರೈನಿಂಗ್ ಸಿಚುವೇಶನ್ ಮೂವಿಲ ಆಬ್ವಿಯಸ್ಲಿ ದಿಯಾದು ಡೆತ್ ಸೀನ್, ಅದು ತುಂಬ ಇಮೋಷ್ನಲಿ ನನ್ನನ್ನು ಡ್ರೈನ್ ಮಾಡಿತ್ತು. ಸೊ ನೀವು ಆಳ್ಬೇಕಾದ್ರೆ ಈ ಥರ ಇಂಟೆನ್ಸ್ ಸೀನ್ಗೆ ಸೈಲೆನ್ಸ್ ಜೊತೆಗೆ ನಿಮ್ಮನ್ನು ಇನ್ನೂ ಆ ಉದ್ವೇಗ ಹೆಚ್ಚು ಮಾಡ್ಕೊಳ್ಳೋಕ್ಕೆ ಬೇರೆ ಏನಾದ್ರು ಅಂದರೆ ಸೋ ಮೆನಿ ಟ್ರಿಕ್ಸ್. ಅಂದರೆ ಲೈಕ್ ಈಫ್ ಅನ್ನೋದಿದೆ. ಹಂಗಂದ್ರೇನು? ಈಫ್ ಅಂದರೆ ವಾಟ್ ಇಫ್ ಐ ಆಮ್ ಇನ್ ದ್ಯಾಟ್ ಸಿಚುವೇಶನ್ ಅನ್ನೋದು, ಅದು ವಾಟ್ ಇಫ್ ಸರಿ ಅನ್ನೋದು ಆ ಸಿಚುವೇಶನ್. ಆ್ಯಂಡ್ ದೆನ್ ಸಮ್ ಆ್ಯಕ್ಟರ್ಸ್ ದೇ ಡ್ರಾ ದೇರ್ ಇಮೋಷ್ನಲ್ memories, personal life memories they draw to get to that intensity ge. So those are all the basic techniques. and tumba even ಮಾಡೋದು. I don't usually draw my emotional memory, ಅಂದರೆ ನನ್ನ ಪರ್ಸ್ನಲ್ ಮೆಮೊರಿ ನಾನು ಕಡಿಮೆ ಇದು ಮಾಡೋದು. I try if that if ಟೆಕ್ನಿಕ್ ಇದೆಯಲ್ಲ, ಅಂದರೆ ವಾಟ್ ಇಫ್ ದಿಸ್ ಥಿಂಗ್ಸ್ ಇಸ್, ಅಂದರೆ ನಾನು ಯೂಶ್ವಲಿ ನನ್ನ ಟೆಕ್ನಿಕ್ ಏನಪ್ಪ ಅಂತ ಹೇಳಿದ್ರೆ
ಐ ಇಮ್ಯಾಜಿನ್ ಥಿಂಗ್ಸ್, ಅಂದರೆ ಇದು ನಿಜ, ಈಗ ಮುಂದೆ ಇರುವಂತಹ ಪಾತ್ರ ನಿಜ, ಎಲ್ಲನೂ ರಿಯಲ್ ಅನ್ನೋ ಥರ ನಾನು ತಗೊಂಡು ವಾಟ್ ಇಫ್ ಐ ಆಮ್ ದೇರ್ ಅನ್ನೋ ಥರ ನಾನು ಅದು ಬೇಸಿಕ್ ಟೆಕ್ನಿಕ್ ಯೂಸ್ ಮಾಡ್ತೀನಿ. ಸೊ ದ್ಯಾಟ್ ಯೂಶ್ವಲಿ ವರ್ಕ್ಸ್ ಫಾರ್ ಮೀ. ಆ್ಯಂಡ್ ವೆನ್ ಡೈರೆಕ್ಟರ್ ಸೇಸ್ ಆ್ಯಕ್ಷನ್, ಇಟ್ ಇಸ್ ಲೈಕ್ ಆ ಮೂಮೆಂಟಲ್ಲಿ ಅದೇ ಇಟ್ ಇಸ್ ಟ್ರೂತ್ ಅನ್ನೋ ಥರ, ಎಷ್ಟು ಮಟ್ಟಿಗೆ ಆಗುತ್ತೆ ಅಷ್ಟು ಮಟ್ಟಿಗೆ ಐ ಬಿಲೀವ್ ಇಟ್ ಇಸ್ ಟ್ರೂ. ಆವಾಗಲೇ ಜೆನ್ವಿನ್ ಇಮೋಷನ್ಸ್ಗಳು ಹೊರಗೆ ಬರುತ್ತೆ ಅಂತ. ಬಟ್ ಅದು ಕಷ್ಟ. ಈಗ ನಾನು ದಿಯಾದಲ್ಲಿ ಮದರ್ ಡೆತ್ ಸೀನ್ ಪರ್ಫಾರ್ಮ್ ಮಾಡಿದಾಗ ನನಗೆ ಆಗಂಥ ಪೇಯ್ನ್ಗೂ ರಿಯಲಾಗಿ ನನಗೆ ಆದಾಗ ಪೇಯ್ನ್ಗೂ ತುಂಬ ಡಿಫ್ರೆನ್ಸ್ ಅನಿಸ್ತು ನನಗೆ. ರಿಯಲಾಗಿ ಐ ಲಾಸ್ಟ್ ಮೈ ಮದರ್. ಸೊ ಸೇಮ್ ಆ ಸೀನ್ ಆದಾಗ ನನಗೆ ಐ ಮೀನ್ ಲೈಕ್ ಇಟ್ ಈಸ್ ನೋ ವೇರ್ ನಿಯರ್ ಅಂತರ ಅನಿಸ್ತು. ಸೊ ಒಬ್ಬೊಬ್ರದ್ದು ಒಂಥರ ಡೀಪ್ ಇನ್ಸೈಡ್. ಹೌದು ಹೌದು, ದಿಸ್ ಯು ಹ್ಯಾವ್ ಟು ಎಕ್ಸ್ಪ್ರೆಸ್ ಇಟ್ ಔಟ್. ಹೌದು ಹೌದು ಹೌದು. ಅದೇ ಒಬ್ಬೊಬ್ರದ್ದು ಆ್ಯಕ್ಟರ್ಸ್ ಒಂದೊಂದು ಟೆಕ್ನಿಕ್ ಇರುತ್ತೆ. ಸೇ ಐ ಕ್ಯಾನಾಟ್ ಸೇ ದಿಸ್ ಟೆಕ್ನಿಕ್ ಇಸ್ ಲೈಕ್ ಇದೇ ನಿಮಗೆ ವರ್ಕ್ ಹೌದು, ಒಬ್ಬೊಬ್ಬರಿಗೆ ಒಂದೊಂದು ಥರ ವರ್ಕ್ ಆದಂಗೆ.